SIRನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿನ ಮತದಾರರ ಪಟ್ಟಿ ಪರಿಷ್ಕರಣೆಯ ಮೂರನೆಯ ಹಂತ ಶುರುವಾಗಿದೆ. ಈಗ ಮೂರನೆಯ ಹಂತ ಸ್ಪಷ್ಟವಾಗಿದೆ. BLOಗಳ ಮನೆ ಮನೆ ಭೇಟಿ, ಬೋತ್ ಇನ್ ವರ್ಡ್ ಆ್ಯಂಡ್ ಸ್ಪಿರಿಟ್. ಮನೆ ಮನೆ ಭೇಟಿ ಅದು. ಇವತ್ತು ಸರ್ಫೇಸ್ ಆದ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಯಾವ ಮನೆ ಭೇಟಿನೂ ಇಲ್ಲ, ಏನಿಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಳ್ಳೋದು, ಒಂದು ಮದರಸಾದಲ್ಲಿನ ದೃಶ್ಯಗಳು ಬಂದಿದೆ, ಒಂದು ಮಸೀದಿಯಲ್ಲಿನ ದೃಶ್ಯ ಇದೆ, ಒಂದು ದೇವಸ್ಥಾನದ ಎದುರಿಗಿನ ದೃಶ್ಯ, ಮತ್ತೊಂದು ಅಂಗಡಿ ಮುಂದೆ ಕೂತ್ಕೊಂಡಿರುವ ದೃಶ್ಯ, ಟೇಬಲ್ಲು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಬನ್ನಿ 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 ಅಂತ ಕರೆದು ಮಾಡ್ತಾ ಇರೋದು ನೋಡಿ. ಇಲ್ಲಿ ಇದು SIR ಪ್ರಕ್ರಿಯೆ. ರಾಮನಗರ ಒಂದು ಕಲ್ಯಾಣ ಮಂಟಪದಲ್ಲಿ ಆಯಿತು. ಸಂಜೆ 7 ಗಂಟೆಗೆ ಡಿಬೇಟ್ ಮಾಡಿದ್ವಿ. ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟರ್ಗೆ ಸೇರಿದ ಕಲ್ಯಾಣ ಮಂಟಪ ಅದು ಅಂದರು. ತುಮಕೂರು ಒಂದೇ ಮನೆಯಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕರೆಸ್ಕೊಂಡಿದ್ದಾರೆ ಅಲ್ಲಿ. ಕೋಲಾರ ಒಂದು ದೇವಸ್ಥಾನದ ಆವರಣ, ವಿಜಯಪುರ ಕಲ್ಯಾಣ ಮಂಟಪ, ಚಾಮರಾಜಪೇಟೆ ರಸ್ತೆಯಲ್ಲೇ ಕೂತ್ಕೊಂಡು ಸಾಮೂಹಿಕವಾಗಿ, BTM ಲೇಔಟ್ ಮಸೀದಿಯೊಂದರಲ್ಲಿ, ಯಶವಂತಪುರದಲ್ಲೂ ಬೀದಿಯಲ್ಲೇ, ಇದು ಮಜಾ ಇದೆ. ಆಡಿಯೋ ಇದ್ರೆ ಪ್ಲೇ ಮಾಡಿದ್ನ 1386 ತಮ್ಮ ಫೋಟೋ ಹಾಕಿ ಪ್ರಿಂಟ್ ಮಾಡಿಸಿಕೊಂಡಿರುವ ನೋಟ್ಬುಕ್ಗಳನ್ನು ಹಂಚ್ತಾ ಇದ್ದಾರಂತೆ BLOಗಳು. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಅರ್ಥ. ಅವರು ಸರ್ಕಾರಿ ನೌಕರರು. ಇನ್ನೊಂದು ಕಡೆ ಚಾಮರಾಜಪೇಟೆಯಲ್ಲಿ ಅರ್ಜಿಗಳ ಜೊತೆಗೆ ಅಲ್ಲಿನ MLA, ಚಾಮರಾಜಪೇಟೆ MLA ಜಮೀರ್ ಅಹಮದ್ ಖಾನ್ರ ಫೋಟೋ ಇರುವ ಥರ್ಮಸ್ ಫ್ಲಾಸ್ಕ್ಗಳನ್ನು ಹಂಚ್ತಾ ಇದ್ದಾರೆ. ಉದ್ಧಾರ ಆಯ್ತಿದೆ SIR ಪ್ರಕ್ರಿಯೆ. ಇದನ್ನು ನೋಡ್ತಾ ಇದ್ದರೆ ನೋಡಿ, ಇದಕ್ಕೆ ಅಂತಲೇ ಪ್ರಿಂಟ್ ಮಾಡಿರೋದು. ಇದನ್ನು BLA 2 ಅಂತ ಬರೆದಿದ್ದಾರೆ. BLA ಅಂದರೆ ಬೂತ್ ಲೆವೆಲ್ ಏಜೆಂಟ್ ಅಂತ ಅರ್ಥ. SIR ಪ್ರಕ್ರಿಯೆಯ ಭಾಗವಾಗಿ BLOಗಳು ನಿಮ್ಮ ಮನೆಗಳಿಗೆ ಬರ್ತಾರೆ, ನಮ್ಮ ಮನೆಗಳಿಗೂ ಬರ್ತಾರೆ. ನಿಮಗೆ ಇಡೀ ಪ್ರಾಸೆಸ್ ಎಷ್ಟರ ಮಟ್ಟಿಗೆ ನೀವು ಗಮನಿಸಿದ್ದೀರೋ ಏನೋ ಗೊತ್ತಿಲ್ಲ. BLO ಅಂದರೆ ಸರ್ಕಾರಿ ನೌಕರರು. 58,000 ಬೂತ್ಗಳಿದ್ದಾವೆ. 65,000 ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಒಂದು ಬೂತಿಗೆ ಒಬ್ಬ BLO ಸರ್ಕಾರಿ ನೌಕರು ಒಬ್ಬರು. ಒಂದು ಬೂತಿಗೆ, ಒಂದು ಬೂತ್ನಲ್ಲಿ ಎಷ್ಟು ಓಟ್ಗಳಿರ್ತವೆ? 1200 ಓಟ್ ಇರ್ತವೆ. 1200 ಮತಗಳು ಅಂದರೆ ಮನೆಗಳು ಎಷ್ಟಿರ್ಬೋದು? 250ರಿಂದ 275 ಆವರೇಜ್. ಆ 250ರಿಂದ 275 ಮನೆಗಳಿಗೆ ಈ ಸಿಬ್ಬಂದಿ ಹೋಗಬೇಕು. ಡೋರ್ ಟು ಡೋರ್ ಹೋಗಬೇಕು. ಮೊದಲನೇ ಸಲ ಹೋದ್ರ ಯಾರೂ ಇಲ್ವಾ? ಎರಡನೇ ಸಲ ಹೋಗಬೇಕು. ಎರಡನೇ ಸಲ ಹೋದಾಗಲೂ ಯಾರು ಇಲ್ವಾ? ಮೂರನೇ ಸಲ ಹೋಗಬೇಕು. ಆವಾಗಲೂ ಯಾರಿಲ್ವಾ? ಅವ್ರ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಬರಬೇಕು. ಒಂದು 3 ಸಲ ಬಂದ್ವಿ, ನೀವು ಯಾರು ಇಲ್ಲ ಅಂತ ಹೇಳಿ ಬರಬೇಕು. ಮನೆಯಲ್ಲಿ ಎಲ್ಲರೂ ಇದ್ರ ಅವರಿಗೆ ಪ್ರೀ ಪ್ರಿಂಟೆಡ್ ಅರ್ಜಿಗಳನ್ನು ಕೊಡಬೇಕು. ಅಂದರೆ ಆ ಮನೆಯಲ್ಲಿರುವ ಮತದಾರರ ಹೆಸರಿನ ಅರ್ಜಿಗಳು ಆಲ್ರೆಡಿ ಇರ್ತವೆ, ಅವುಗಳನ್ನು ಕೊಡಬೇಕು. ಇನ್ನು ಫಿಲ್ ಮಾಡಿ ಕೊಡಿ ಅಂತ. ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಬೇಕು. ಆ ನಂತರ ಇನ್ನೊಮ್ಮೆ ಹೋಗಿ ಆ ಮನೆಗಳಿಂದ ಅರ್ಜಿ ತಗೋಬೇಕು. ಇದಷ್ಟು ಪ್ರಾಸೆಸ್ ಆಗಬೇಕಾಗಿರೋದು. ಇಲ್ಲಿ ಆಗ್ತಾ ಇರೋದೇನು ನೋಡಿ. ಅಲ್ಲಿ ಇಂತಿಂಥ ಕಲ್ಯಾಣ ಮಂಟಪಕ್ಕೆ ಬರಬೇಕು ಅಂತ ಹೇಳಿಬಿಡ್ತಾರೆ. ಈ ಮನೆಗೆ ಹೋಗೋದರ ಲಾಜಿಕ್ ಏನು? ಏನು ಲಾಜಿಕ್ಕು? ಆ ಮನೆಯಲ್ಲಿ ಅವರು ಇದ್ದಾರೋ ಇಲ್ಲವೋ, ಆ ಮನೆಯಲ್ಲಿ ಮತದಾರರು ಅಂತ ಎನ್ರೋಲ್ ಆಗಿರುವ ಎಲ್ಲರೂ ಅಲ್ಲಿದ್ದಾರೋ ಇಲ್ಲವೋ, ಅವರ ಪೈಕಿ ಕೆಲವರು ಬೇರೆ ಊರಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿದ್ದಾರಾ, ಅವರ ಪೈಕಿ ಯಾರಾದರೂ ಮೃತಪಟ್ಟಿದ್ದಾರಾ, ಎಲ್ಲವೂ ಗೊತ್ತಾಗೋದು ಮನೆ ಭೇಟಿಯ ಸಂದರ್ಭದಲ್ಲಿ.
ನಾನು ಕೇಳಿದೆ, ಆಯ್ತಪ್ಪ ಒಂದು ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಮಾಡಿದ್ರು ಏನಾಗುತ್ತೆ ಅಂದೆ ನಾನು. ಅಕ್ರಮ ಮತದಾರರ ಪಟ್ಟಿಯೊಳಗೆ ಸೇರ್ಕೊಳ್ಳದೆ ಹಿಂಗೆ ಅಂತ ಒಂದು ವಾದ ಇದೆ. ಈಗ ಯಾವುದೋ ಊರಿಗೆ ಬಾಂಗ್ಲಾದೇಶದಿಂದ ಒಂದು 10-20 ಜನ ಅಕ್ರಮ ಮತದಾರರು ಬಂದಿದ್ದಾರೆ ಅಂತ ಅನ್ಕೊಳ್ಳಿ, ಎನ್ರೋಲ್ ಮಾಡ್ಕೊಳ್ತಾರೆ. ಅಥವಾ ಈಗಾಗಲೇ ಅಕ್ರಮ ಮತದಾರರ ಪಟ್ಟಿಯಲ್ಲಿ ಅವರಿದ್ದರೆ ನಾವು ಅಧಿಕೃತವಾಗಿ ಇಂಥಲ್ಲೇ ನಿಮ್ಮ ಇದೇ ಏರಿಯಾದಲ್ಲಿ ವಾಸ ಮಾಡ್ತಿದ್ದೀವಿ ಅನ್ನೋದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಮುಗಿದೋಯ್ತವರು. ಆ ದಾಖಲೆಗಳನ್ನು ಕೊಡುವುದಕ್ಕೆ 5,000 10,000 ದುಡ್ಡು ತಗೊಂಡು ದಾಖಲೆಗಳನ್ನು ರೆಡಿ ಮಾಡಿಕೊಳ್ಳುವ ಪ್ರಕ್ರಿಯೆನೇ ನಡೀತಾ ಇದೆ ಅಂತ ಹುಬ್ಬಳ್ಳಿಯಿಂದ ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ಇದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸ್ವಾಮಿ. 2002 ನಂತರ 2002 ನಂತರ ಮೊದಲನೇ ಸಲ ನಡೀತಾ ಇರೋದು ಇದು. ಇದನ್ನು ತಮಾಷೆ ಮಾಡಿಟ್ಬಿಟ್ರೆ ಇವರು. ಇಂಥ ತಮಾಷೆಗಳು ಈ ರಾಜ್ಯದಲ್ಲಿ ಇದು ಮೊದಲನೇ ಸಲ ಅಲ್ಲ ರೀ. ಹಿಂದುಳಿದ ವರ್ಗದ ಆಯೋಗದವರು ಒಂದು ಸಲ ನಡೆಸ್ತಾ ಇದ್ರಲ್ಲ 2013ರಿಂದ 2018 ಮಧ್ಯೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರೆ ಎಲ್ಲಿ ಸಮೀಕ್ಷೆ ಮಾಡಿದ್ರೋ ಏನೋ ಅವರು. ರಿಪೋರ್ಟ್ ಬಂತು, ಬಾಯಿ ಬಡ್ಕೊಂಡ್ರೆ ಎಲ್ಲರೂ ನಮ್ಮ ಮನೆಗೆ ಬಂದಿಲ್ಲ ಅಂತ. ಆ ಸಮೀಕ್ಷೆಗೆ ಬಳಸಿದ 200 ಕೋಟಿ ರೂಪಾಯಿ ಮುಳುಗುಪಟ ಆಗೋಯ್ತು. 200 ಕೋಟಿ, 200 crores. ಮತ್ತಿನ್ನೊಮ್ಮೆ ಸಮೀಕ್ಷೆ ಮಾಡೋದು ಅಂತೇಳಿ ಮತ್ತಿನ್ನೊಮ್ಮೆ ಸಮೀಕ್ಷೆ ಮಾಡಿಸಿದ್ರು ಅದನ್ನು. ಆವಾಗಲೂ ಹೇಳಿದ್ದನ್ನೇ, ಮನೆಗೆ ಹೋಗಿ ಪ್ರಶ್ನೆ ಕೇಳಿ. ಒಂದು ಸಲ ನಮ್ಮ ಪ್ಯಾನಲಲ್ಲಿ 8 ಜನ ಕೂತ್ಕೊಂಡಿದ್ವಿ. 8 ಜನರ ಪೈಕಿ 8 ಜನರನ್ನು ಕೇಳಿದೆ, ಇದರಲ್ಲಿ ಯಾರ ಮನೆಗೆ ಬಂದಿದ್ದಾರೆ ಹೇಳಿ ಅಂತ. ಒಬ್ಬರ ಮನೆಗೂ ಬಂದಿರಲಿಲ್ಲ. ಈ ಹಣೆ ಬರ ಆಗ್ಬಿಟ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಡಿಯೋ ಸಮೇತ ಪ್ರೆಸ್ ಮೀಟ್ ಮಾಡಿದ್ರು ಇವತ್ತು. ರಾಮನಗರದ ದೃಶ್ಯಗಳನ್ನು ತೋರಿಸಿದ್ರು, ಕೇಳಿಸ್ಕೊಳ್ಳಿ. ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲೇ ಈ SIRನ ಪ್ರಕ್ರಿಯೆಗೆ ಏನು ಇನಾಗ್ರೇಷನ್ ಮಾಡಿ ಎಲ್ರಿಗೂ ಸಂದೇಶ ಕಳಿಸಿದರು. ನಿನ್ನೆ ದಿನ ರಾಮನಗರದ ಚೌಲ್ಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳನ್ನು ಹಲವಾರು ಚೌಲ್ಟ್ರಿಗಳಲ್ಲಿ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಇವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ರಾತ್ರಿ ಕದ್ದು ಚೆನ್ನೈಗೆ ಹೋಗಿ BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ, ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು. ಬಹುಶಃ ಕಾಂಗ್ರೆಸ್ನ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡ್ತಾರೆ, ಪಾಕಿಸ್ತಾನದ ಬಗ್ಗೆ ಮತ್ತಿನ್ನು ಉಂಡಿ ಕಳ್ತನದ ಬಗ್ಗೆ ಎಲ್ಲ ಮಾಡ್ತಾರೆ. ನೀವೇ ಉಂಡಿ ಕಳ್ತನ ಮಾಡೋಕ್ಕೆ ಹೇಳಿದ್ದೀರಿ ಅಧಿಕಾರಿಗಳಿಗೆ. ನಿಮ್ಮ ನಾಯಕತ್ವದಲ್ಲಿ ಏನು ಮಾಡಿಸ್ತಾ ಇದ್ದೀರಿ? ನಿಮ್ಮ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನೀವು ಮತದಾರರ ಉಂಡಿನೇ ಕಳ್ತನ ಮಾಡೋಕ್ಕೆ ಹೊರಟಿದ್ದೀರಲ್ಲ. ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರು ಇವರು. ಬೇರೆಯವ್ರಿಗೆ ಹೇಳ್ತಾರೆ, ಸಂವಿಧಾನದ ಬುಕ್ ಇಟ್ಕೊಂಡು ಪ್ರತಿನಿತ್ಯ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ಈ ಸರ್ಕಾರದಲ್ಲಿ? ಕೆಲವು ಚುನಾಯಿತ ಪ್ರತಿನಿಧಿಗಳಿಗೂ ಇವತ್ತು ಮೊಟ್ಟೆ ಹೊಡೆಯತಕ್ಕಂಥದ್ದು ಏನು ನಡೀತಾ ಇದೆ ಆ ಒಂದು ಪಶ್ಚಿಮ ಬಂಗಾಳನಲ್ಲಿ, ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ತಂದ್ಕೋಬೇಡಿ. ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ದರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅನುಪಮ್ ಕುಮಾರ್ ಆಫೀಸಲ್ಲಿ ಇಲ್ಲೂ ಮೊಟ್ಟೆ ಏಟು ಬೀಳ್ತವೆ ಅಂತ ಯಾರಿಗೆ ಹೇಳಿದರು ಕುಮಾರಸ್ವಾಮಿ ಅವರು? ಕಾಂಗ್ರೆಸ್ನವ್ರಿಗ ಅಥವಾ ಮಾಡ್ತಾ ಇರುವ BLOಗಳಿಗ? ಅರ್ಥ ಆಗಲಿಲ್ಲ. BLOಗಳು ಅಂದರೆ ಎಲೆಕ್ಷನ್ ಕಮಿಷನ್ನಿನ ಸಿಬ್ಬಂದಿ ಅಲ್ಲ ಇವರು. ಎಲೆಕ್ಷನ್ ಕಮಿಷನ್ಗೆ ಪರ್ಮನೆಂಟ್ ಸ್ಟಾಫ್ ಅನ್ನೋದು ಇರೋದಿಲ್ಲ. ಇವರನ್ನು ರಾಜ್ಯ ಸರ್ಕಾರ ಇಂಥವ್ರನ್ನ ಇಟ್ಕೊಂಡು SIRನ ಪ್ರಕ್ರಿಯೆ ಮಾಡಿ ಅಂತ ಕಳಿಸಿರುತ್ತೆ. SIRನ ಪ್ರಕ್ರಿಯೆ ಮುಗಿಯೋ ತನಕ ಇವರು ತಮಗೆ ಇರುವ ಜವಾಬ್ದಾರಿಯ ಜೊತೆಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು.
ಅದರಲ್ಲಿ ಸ್ಕೂಲ್ ಟೀಚರ್ಸ್ ಇರ್ತಾರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಇರ್ತಾರೆ, ಪಿ ಡಿ ಒಗಳಿರ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ಸ್ಟಾಫ್ ಅವರು. ನಾಳೆ SIRನ ಪ್ರಕ್ರಿಯೆ ಮುಗಿದ ಮೇಲೆ ಮತ್ತೆ ತಮ್ಮ ತಮ್ಮ ಕೆಲಸವನ್ನು ಯಥಾಪ್ರಕಾರ ಮುಂದುವರಿಸಬೇಕು. ಮತ್ತೆ ತಮ್ಮ ಲೋಕಲ್ MLA ಎದುರಿಗೆ ಹೋಗಿ ನಿಂತ್ಕೊಂಡು ಪೋಸ್ಟಿಂಗು ಇನ್ನೊಂದೋ ಮತ್ತೊಂದೋ ಕೇಳ್ಕೋಬೇಕು ಅವರು. SIR ಪ್ರಕ್ರಿಯೆ ನಡೀತಾ ಇರೋವಾಗ ಲೋಕಲ್ MLA ಹೇಳಿದ ಮಾತನ್ನು ಧಿಕ್ಕರಿಸಿ ನಿಯಮದ ಪ್ರಕಾರ ನಾನು ನಡ್ಕೋತೀನಿ ಅಂದರೆ ನಾಳೆ ನೀರು ನಿಡಿ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ನೀರು ನಿಡಿ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ, ಆ ಜನರ ಹತ್ರ ಚೀತು ಅಂತ ಉಗಿಸ್ಕೊಳ್ಳೋದು. ಈ ಯಶವಂತಪುರದಲ್ಲಿ ಆ ಲೇಡಿ ಆಫೀಸರ್ ಸಾರಿ ಕೇಳಿದ್ದು. ಅಲ್ರಿ, ಒಬ್ಬ ಗೌರ್ಮೆಂಟ್ ಸ್ಟಾಫು SIR ಅಂತ ಪ್ರಕ್ರಿಯೆ ನಡೆಯುವಾಗ MLA ಫೋಟೋ ಇರೋ ನೋಟ್ಬುಕ್ ಇಟ್ಕೊಂಡು ಓಡಾಡೋದ? ಕೇಳಿಸ್ಕೊಳ್ಳೋದು ನಮ್ಮ ಸರಿ. ಎಲ್ಲಿದ್ದು ಮನ್ಮನೆಗೆ ಹೋಗಿ ಕೊಡ್ಬೇಕಲ್ಲ, ಮನ್ಮನೆಗೆ ಹೋಗಿ ಕೊಡಂಗಿಲ್ವಾ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡು, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡು ಇಷ್ಟೇ. ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇ ಕುಣಿಸ್ಬಿಟ್ಟು ಎಲ್ಲರಿಗೂ ಇಲ್ಲೇ ಗುರ್ತು ಎಲ್ಲ ಇಲ್ಲೇ ಕರ್ಸ್ಕೊಟ್ರೆ. BLO ಇವರು ಈ ಬುಕ್ ಇಕ್ಕೊಂಡು ಇವರು ಇದು ಮಾಡ್ತಾವ್ರೆ, ಮತದಾರ ಪಟ್ಟಿ ಮಾಡ್ತಾವ್ರೆ. ಸಾರಿ ಅಲ್ಲ ಮೇಡಮ್, ನೀವು ಇಲ್ಲಿ ಕೊಟ್ರ ಓಕೆ, ನೀವು ಇಲ್ಲಿ ಕೊಟ್ರ ಓಕೆ. ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ ನೀವು? ಈ ಬುಕ್ ಇಕ್ಕೊಂಡು ಯಾಕೆ ಮಾಡ್ತಾ ಇದೀರಾ? ನಿಮಗೆ ಗೌರ್ಮೆಂಟ್ ಹೇಳಿದ್ಯಾ ಈ ಇದನ್ನ ಮಾಡಿ ಅಂತ? ಸಾರಿ ಅಲ್ಲ, ಎಷ್ಟಿದೆ ನೋಡಿ ಇಲ್ಲಿ, ಎಲ್ಲಿದೆ ನೋಡಿ, ಇವ್ರ ಮನೆ ಎಲ್ಲಿದೆ, ನೀವು ಎಲ್ಲಿ ಕೊಡ್ತಾ ಇದ್ದೀರಾ? ಸಾರಿ ಅಲ್ಲ ಮೇಡಮ್, ನೀವು ಏನಲ್ಲಿ ಈ ಬುಕ್ ಇಕ್ಕೊಂಡೆ ನೀವು ಪ್ರಚಾರ ಮಾಡ್ತಾ ಇದ್ದೀರಾ ಇಲ್ಲಿ? ಸಾರಿ ಅಲ್ಲ ಮೇಡಮ್, ನೀವು ರೂಲ್ಸ್ ಫಾಲೋ ಮಾಡಬೇಕು. ಈ ಬುಕ್ ಇಕ್ಕೊಂಡು ಹೆಂಗ್ ಮಾಡ್ತಾ ಇದ್ದೀರಾ ನೀವು? ಗೌರ್ಮೆಂಟ್ ಏನ್ ಹೇಳಿದೆ ನಿಮ್ಗೆ? ಈ ಬುಕ್ ಇಕ್ಕೊಂಡು ಮಾಡಿ ಅಂದಿದ್ಯಾ? ಸಾರಿ ಅಂದ್ಬಿಟ್ರೆ ಆಗೋಗುತ್ತಾ? ಹಿಡ್ಕೋ, ಎಷ್ಟೆಷ್ಟು ನಂಬರ್ ತಗೊಂಡವ್ರು ನೋಡು. ನೋಡಿ ಎಷ್ಟಿದೆ ನೋಡಿ ಸ್ಟಿಕ್ಕರ್ಗಳು, ನೀವು ಇಲ್ಲೇ ಕೊಡ್ತಾ ಇದ್ದೀರಾ ನೀವು. ಮೇಡಮ್, BLA ಅವ್ರು ಯಾರು? ಇಲ್ಲಿ ಮಾಡ್ಬೋದಾ? ಸ್ಕೂಲ್ನಲ್ಲಿ ಮಾಡೋ ರೂಲ್ಸ್ ಇದೆಯಾ? ರೂಲ್ಸ್ ಇದೆಯಾ? ನಿಮಗೇನು ಹೇಳಿರೋದು? ನಿಮಗೇನು ಹೇಳಿರೋದು? ಮನೆ ಮನೆಗೂ ಹೋಗಿ ಮಾಡ್ಬೇಕಂತ ತಾನೇ. ನೀವು ಇಲ್ಲಿ ಮಾಡಿದ್ರೆ ಹೆಂಗೆ? ಹೆಂಗೆ? ಅಲ್ಲ ಅಲ್ಲ, ಇಲ್ಲಿ ಮಾಡಿದ್ರೆ ಹೆಂಗೆ ನೀವೇ ಹೇಳಿ. ಹಾಂ, ನಮ್ಗೆ ಆನ್ಸರ್ ಮಾಡಿ ನೀವು. ಇಲ್ಲಿ ಮಾಡೋದು ರೂಲ್ಸೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಜೋರು ಗಲಾಟೆ ಆಯ್ತಲ್ಲ, SIRನಿಂದಾಗಿ BJP ಗೆದ್ದುಬಿಡ್ತು. SIR ಅದು ಗಲಾಟೆ ಬಿಡಿ, ಅದನ್ನ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಹೋಯ್ತದು. ಅಂತಿಮವಾಗಿ ಜಿಲ್ಲೆಗೊಬ್ಬರಂತೆ ಮ್ಯಾಜಿಸ್ಟ್ರೇಟ್ಗಳನ್ನು ಮೇಲ್ವಿಚಾರಣೆಗೆ ನೇಮಿಸಿ SIRನ ಮಾಡಬೇಕಾದ ಪರಿಸ್ಥಿತಿ ಬಂತಲ್ಲಿ. ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಜೋರು ಗಲಾಟೆ ಆಯಿತು. ಕೇರಳ, ತಮಿಳುನಾಡಿನಲ್ಲಿ ಏನೂ ಆಗಲೇ ಇಲ್ಲ. ಏನೂ ಆಗಲಿಲ್ಲ. ಬಹಳ ಸ್ಪಷ್ಟ ಇದೆ ರೀ ಇಲ್ಲಿನ ನಿಯಮ. BLO ಸರ್ಕಾರಿ ನೌಕರರು, BLAಗಳು ಅಂತಿರ್ತಾರೆ. BLA ಅಂದರೆ ಆಯಾ ಪಕ್ಷದ ಏಜೆಂಟರು, ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಯ ಏಜೆಂಟರು. BLOಗಳು ಮನೆಗೆ ಹೋಗುವಾಗ ಇವತ್ತು ಈ ಬೀದಿಲಿ ಇಂತಿಂಥ ಮನೆಗಳಿಗೆ ಹೋಗ್ತಾ ಇದ್ದೀವಿ ಅಂತ BLAಗಳಿಗೆ ಹೇಳ್ಬೇಕು. ಅವರು ಆಯಾ ಪೊಲಿಟಿಕಲ್ ಪಾರ್ಟಿಗಳ ಏಜೆಂಟ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಜೊತೆಗೆ. ಆ ಪೊಲಿಟಿಕಲ್ ಪಾರ್ಟಿಗಳ ಏಜೆಂಟರು ಪ್ರತಿ ಮನೆಯಲ್ಲೂ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಏನು ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಮಜಾ ಅಂದರೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ, ಬಸವರಾಜ ರಾಯರೆಡ್ಡಿ. ಇದೇನು ಇಲ್ಲವೇ ಇಲ್ಲ ರೀ, ಇದೇನು ದೊಡ್ಡ ವಿಷಯ ಅನ್ನೋ ಥರ. ಮುಖ್ಯಮಂತ್ರಿಗಳು ಒಬ್ಬರೇ ಹೇಳಿದ್ದು, ಪ್ರತಿಯೊಂದು ಮನೆಗೆ ಹೋಗಿ ಫಾರ್ಮ್ ಕೊಡಬೇಕು, ದೂರುಗಳು ಬಂದಿದ್ದಾವೆ, ನಿಯಮ ಮೀರಿ ಪ್ರಕ್ರಿಯೆ ನಡೆಸಬಾರ್ದು, ಇಲ್ಲಿಂದಲೇ ನಾನು ಸೂಚನೆ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಉಳಿದವ್ರು ಹೇಳಿದ್ದು ಮಜಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ಬೇಗ ಆಗುತ್ತೆ ಅಂತ ಹಿಂಗೆ ಮಾಡ್ತಿರಬಹುದು ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಸ್ಥಳೀಯ ನಾಯಕರು ಹೀಗೆ ಮಾಡಿದರೆ ಬೇಗ ಆಗುತ್ತೆ ಅಂತ ಹೇಳಿರಬಹುದು. ಮುಖ್ಯಮಂತ್ರಿಗಳ ಪ್ರತಿ ಬೂತನ್ನು ನೋಡೋದಕ್ಕಾಗತ್ತಾ? ಎಲ್ಲವನ್ನೂ BJP JDS ಮಾಡುತ್ತಾ? ಅರೆ, ಮಹದೇವಪುರದಲ್ಲಿ ಓಟ್ ಚೋರಿ ಆಗಿದೆ ಅಂತ ಮೋದಿ ಅಮಿತ್ ಶಾ ಅವರನ್ನು ಬೈದರು ರಾಹುಲ್ ಗಾಂಧಿ ಅವರು. ಇಲ್ಲಿ ನೋಡಿದ್ರೆ ಪ್ರತಿ ಬೂತನ್ನು ಮುಖ್ಯಮಂತ್ರಿ ನೋಡೋದಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ.
ಎಲ್ಲವನ್ನು BJP JDS ಮಾಡುತ್ತಾ? ಮಹದೇವಪುರದ ಮತಗಳ್ಳತನ BJP ಅವರೇ ಮಾಡಿಸಿದ್ದು ಅಂತ ಹೇಳಿದ್ದು ನೀವು. ಯತೀಂದ್ರ ಸಿದ್ದರಾಮಯ್ಯನವರು ನನಗೇನೋ ಡೀಟೇಲ್ ಇಲ್ಲ ತಗೊಂಡು ಮಾಡ್ತೀನಿ ಅಂತಂದರು. ಬಸವರಾಜ ರಾಯರೆಡ್ಡಿ ಅವರಂತೂ ಸರ್ಕಾರದ ಹೆಸರು ಕೆಡಿಸೋದಕ್ಕೆ ಇವರೇ ಮಾಡ್ತಿರ್ಬೋದು ವಿರೋಧ ಪಕ್ಷಗಳವರು ಅಂದ್ಬಿಟ್ರು. ಕೇಳಿಸ್ಕೊಳ್ಳಿ. ಕಂಪಲ್ಸರಿ BLOಗಳು ಮನೆಗೆ ಹೋಗಿ ಕೊಡಬೇಕು. ಯಾವ ಶಾಸಕರಲ್ಲಿ ಯಾವ ಪಾರ್ಟಿ ಶಾಸಕರಲ್ಲಿ ತಗೊಂಡು ಹಂಚುವಂಥ ಕೆಲಸ ಯಾರು ಮಾಡೋಕ್ಕೆ ಅವಕಾಶ ಇಲ್ಲ. BLOಗಳೇ ಅದನ್ನು 3 ಬಾರಿ ಹೋಗಿ ಅವ್ರು ಸಿಗಲಿಲ್ಲ ಅಂದರೆ ಮೂರು ಸತಿನೂ ಟ್ರೈ ಮಾಡಿ ಕೊಡಬೇಕು. ಈಗ ನೀವು ಇದನ್ನು ಹೇಳ್ತಾ ಇದ್ದೀರಿ, ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಒಂದು ದಿನಕ್ಕೆ ಇಷ್ಟು ಮನೆ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ರೀತಿ ನಾವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಟ್ ನಾವು BLOಗಳಿಗೆ ನೇರವಾಗಿ ನಾನು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳ ಇನ್ಸ್ಟ್ರಕ್ಷನ್ ಕಂಪಲ್ಸರಿ ಮನೆಗೆ ಹೋಗಿ ಫಾರಮ್ನ ಕೊಡಬೇಕು. ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ಪ್ರತಿಪಕ್ಷಗಳು ಟೀಕೆ ಮಾಡೋಕ್ಕೆ ಅವ್ರು ಇರೋದು. ಅವ್ರ ಟೀಕೆಯಲ್ಲಿ ಯಾವುದೇ ಹುರುಳಂತೂ ಇಲ್ಲ. ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು ಹಕ್ಕನ್ನು ಕಸಿದುಕೊಳ್ತೋದು BJP ಸರ್ಕಾರ. ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಬೇರೆ ರಾಜ್ಯಗಳೆಲ್ಲ ನೋಡಿದ್ದೀರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನ ಕಸಿದುಕೊಳ್ಳಾಗಿದೆ. ಅವ್ರು ನನಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಕೂಡ SIRನಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಯಾಕೆಂತಂದ್ರೆ ಚುನಾವಣಾ ಆಯೋಗ ನಡೆಸೋದು. ಆ ಥರದ ಏನಾದರೂ ಮಾಡಿಸಿದ್ರೆ ಚುನಾವಣಾ ಆಯೋಗ ನೇರವಾಗಿ ಗಮನಿಸ್ತಾ ಇರುತ್ತೆ. ಸೊ ನಾವು ಅದರೊಳಗೆ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ. ಇವುಗಳು BLOಗಳು ಇವರೆಲ್ಲ ಇದಕ್ಕೆ ಹೋಗ್ತಾರೆ ಅಂದರೆ ನಾವು ಡೈರೆಕ್ಷನ್ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೂ ಇಸ್ ದ ಸ್ಟೇಟ್ ಗೌರ್ಮೆಂಟ್ ಟು ಗಿವ್ ಡೈರೆಕ್ಷನ್ ಟು ದ BLOs? ಅವರು ಕುಮಾರಸ್ವಾಮಿ ಅವರು ಒಬ್ಬ ಕೇಂದ್ರದ ಜವಾಬ್ದಾರಿಯುತ ಮಂತ್ರಿಗಳಾಗಿ ಅವರು ಮಾತಾಡ್ತಾರೆ ಅಂದ ತಕ್ಷಣ ನಾವು ಮಾತಾಡೋಕ್ಕಾಗುತ್ತಾ? ಎವ್ರಿಬಡಿ ಈಸ್ ಎ ಲಾ ಮೋರ್ಡಿನೇಟ್ ಇದ್ದಾರೆ. ನಮಗೂ ಕಾನೂನಿನ ಇದೆ. ಆಬ್ಸಲ್ಯೂಟ್ಲಿ ಯಾರಾದರೂ ಮಾಡಿದರೆ ಅದನ್ನು ಅವರೇ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದೇ ಹೊರತು ರಾಜ್ಯ ಸರ್ಕಾರ ಮಾಡಿಸಿಲ್ಲ. ಯಾಕಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕಪ್ಪ. ಮತ್ತು ರಾಮನಗರ ಅವ್ರದೇ ಜಿಲ್ಲೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.